ನಮಸ್ಕಾರ ವೀಕ್ಷಕರೇ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಬಿಗ್ ಶಾಕ್ ಎದುರಾಗಿದೆ. ಪದೇ ಪದೇ ಒಂದಲ್ಲ ಒಂದು ವಿವಾದದಲ್ಲಿ ಸಿಲುಕ್ತಾ ಇರುವಂತಹ ಜಮೀರ್ ಅವರೀಗ ಮಹಾ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಅವರಿಗೆ ಐಟಿ ಶಾಕ್ನ ಜೊತೆಗೆ ಸರ್ಕಾರದ ಬಂಡವಾಳ ಬಟಾ ಬಯಲಾಯ್ತಾ. ಸರ್ಕಾರಕ್ಕೂ ಇದು ಭಾರೀ ಮುಜುಗರದ ಸಂಗತಿ. ಸಚಿವರಿಂದಲೇ ಈ ರೀತಿಯಾಗಿ ಆಗುತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಇತ್ತೀಚೆಗಷ್ಟೇ ಜಮೀರ್ ಅವರ ಆಪ್ತ ಕಾರ್ಯದರ್ಶಿ ಮನೆ ಮೇಲೆ ಇಡಿ ದಾಳಿಯಾಗಿತ್ತು. ಅದರ ಬೆನ್ನಲ್ಲೇ ಈಗ ವಿಡಿಯೋ ಸಮೇತವಾಗಿ ಸಿಕ್ಕಿಬಿದ್ದಿದ್ದಾರೆ. ಆ ವಿಡಿಯೋ ಕೂಡ ವೈರಲ್ ಆಗಿದೆ. ಸರ್ಕಾರಕ್ಕೆ ಬಲ ತುಂಬಬೇಕಾಗಿದ್ದ ಸಚಿವರಿಂದಲೇ ಅಪಚಾರ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕೋಗಿಲು ವಿವಾದ, ಬಳ್ಳಾರಿ ದಂಗಲ್ ಸರ್ಕಾರದ ಕೊರಳಿಗೆ ಸುತ್ತಕೊಂಡಿದೆ. ಹೀಗಿರುವಾಗಲೇ ಸಚಿವರಿಂದಲೇ ಸರ್ಕಾರಕ್ಕೆ ಮತ್ತೊಂದು ಆಘಾತ. ಹಾಗಾದ್ರೆ ಏನಿದು ಸಚಿವರ ಎಡವಟ್ಟು? ಕೇಳಿ ಬಂದಿರುವ ಹೊಸ ಆರೋಪ ಏನು? ಇಡಿ ಕೆಂಗಣ್ಣಿಗೆ ಗುರಿಯಾಗ್ತಾರಾ ಸಚಿವರು? ಆಪ್ತ ಕಾರ್ಯದರ್ಶಿಯ ಮನೆಯಲ್ಲಿ ಸಿಕ್ಕ ಅಕ್ರಮ ಆಸ್ತಿ ಎಷ್ಟು ಗೊತ್ತಾ? ಆ ಬಗ್ಗೆ ಎಕ್ಸ್ಕ್ಲೂಸಿವ್ ವರದಿ ನೋಡೋಣ. ವೀಕ್ಷಕರೇ, ಸಚಿವ ಜಮೀರ್ ಅಹ್ಮದ್ ಖಾನ್ ಗ್ಯಾರಂಟಿ ಸರ್ಕಾರವನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರಲ್ಲಿ ಒಬ್ರು ಅಂತಾನೆ ಕನ್ಸಿಡರ್ ಆಗಿದ್ದಾರೆ. ಸಿದ್ದರಾಮಯ್ಯ ಅವರ ಆಪ್ತ ಬೆಂಬಲಿಗರ ಪೈಕಿ ಇವರು ಕೂಡ ಒಬ್ರು. ಹೋದಲ್ಲಿ ಬಂದಲ್ಲಿ ಕಷ್ಟ ಅಂತ ಬಂದವರಿಗೆ ಕೈ ಎತ್ತಿ ಕೊಡೋದ್ರಲ್ಲಿ ದಾನಶೂರ ಕರ್ಣ ಅಂತ ಬಿಂಬಿಸಿಕೊಂಡಿದ್ದಾರೆ. ಬಹಿರಂಗವಾಗಿ ಹಣದ ಸಹಾಯ ಮಾಡಿರೋದನ್ನು ನೀವು ಬಹುತೇಕ ಸಂದರ್ಭದಲ್ಲಿ ಗಮನಿಸಿರಬಹುದು. ಅದರ ಜೊತೆಗೆ ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಆಗಿ ವಿವಾದದ ಸುಳಿಯಲ್ಲಿ ಸಿಲುಕಿಕೊಳ್ಳೋದು ಜಮೀರ್ ಅಹ್ಮದ್ ಖಾನ್ ಅವರಿಗೆ ಹೊಸದೇನಲ್ಲ. ಈ ಹಿಂದೆ ವಕ್ಫ್ ಬೋರ್ಡ್ ಹಗರಣದ ವಿಚಾರದಲ್ಲಿ ಜಮೀರ್ ಅವರ ಹೆಸರು ಕೇಳಿ ಬಂದಿತ್ತು. ರಾಜ್ಯದಲ್ಲಿ ಒಂದು ದೊಡ್ಡ ಕಿಡಿಯನ್ನು ಹೊತ್ತಿಸಿತ್ತು. ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಏನು ಮಾಡಿದ್ರು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಕುಮಾರಸ್ವಾಮಿ ಅವರನ್ನು ನಿಂದಿಸ್ತಾರೆ, ಅದು ಕೂಡ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಯಿತು. ಇನ್ನು ಇತ್ತೀಚೆಗೆ ಕೋಗಿಲು ವಿವಾದದಲ್ಲೂ ಕೂಡ ಹಿಂದೂ ಮುಂದೂ ನೋಡದೆ ಫಟಾಫಟ್ ಅಂತ ಮನೆ ಕೊಡ್ತೀವಿ, ಫ್ಲ್ಯಾಟ್ ಕೊಡ್ತೀವಿ ಅಂತ ಘೋಷಣೆ ಮಾಡ್ತಾರೆ. ಸಾಲನೂ ನಾವೇ ಕೊಡಿಸ್ತೀವಿ ಅಂತ ಘೋಷಣೆ ಮಾಡಿದ್ರು. ಸ್ವತಃ ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣೇ ಬೈರೇಗೌಡರು ಸಚಿವರ ಮಾತಿಗೆ ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಈಗ ನೋಡಿ ಯಾವ ರೀತಿಯಾದಂತಹ ಮಹಾ ಎಡವಟ್ಟೊಂದನ್ನು ಮಾಡ್ಕೊಂಡಿದ್ದಾರೆ ಅಂತ. ಸ್ನೇಹಿತರೆ, ಬಳ್ಳಾರಿ ದಂಗಲ್ ಇನ್ನೂ ಕೂಡ ಆರಿಲ್ಲ. ಮೊನ್ನೆ ನಡೆದಂತಹ ಘಟನೆಯಲ್ಲಿ ಓರ್ವನ ಬಲಿ ಆಯಿತು. ಬ್ಯಾನರ್ ಕಟ್ಟುವ ವಿಚಾರವಾಗಿ ನಡೆದಂತಹ ಗಲಾಟೆ ಸಂದರ್ಭದಲ್ಲಿ ಗುಂಡು ತಗಲಿ ಕೈ ಕಾರ್ಯಕರ್ತ ರಾಜಶೇಖರ್ ಮೃತಪಡ್ತಾರೆ. ಇದೇ ರಾಜಶೇಖರ್ ಕುಟುಂಬಕ್ಕೆ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು 25 ಲಕ್ಷ ರೂಪಾಯಿಯನ್ನು ಪರಿಹಾರವಾಗಿ ನೀಡ್ತಾರೆ. ಪರಿಹಾರ ನೀಡಿದ್ದು ಒಳ್ಳೆಯ ವಿಚಾರ. ಆದರೆ ಏನಾಯಿತು? ಜಮೀರ್ ಅವರು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಹೌದು. ರಾಜಶೇಖರ್ ನಿವಾಸಕ್ಕೆ ಭೇಟಿ ನೀಡ್ತಾರೆ, ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಾರೆ, ಧೈರ್ಯ ತುಂಬಿದ್ರು. ಜೊತೆಗೆ ಕಾಂಗ್ರೆಸ್ ಪಕ್ಷ, ಸರ್ಕಾರ ಸದಾ ನಿಮ್ಮ ಜೊತೆಗೆ ಇರುತ್ತೆ ಅಂತ ಭರವಸೆಯನ್ನು ನೀಡ್ತಾರೆ. ಅಲ್ಲದೆ ಕುಟುಂಬಕ್ಕೆ ಮನೆ ಕಟ್ಟಿಸಿ ಕೊಡ್ತೀವಿ, ಪಕ್ಷದ ವತಿಯಿಂದಲೂ ಕೂಡ ನೆರವು ಕೊಡ್ತೀವಿ ಅಂತ ಭರವಸೆಯನ್ನು ನೀಡಿದ್ರು. ಅದಾದ ನಂತರದಲ್ಲಿ ಒಂದು ದೊಡ್ಡ ಎಡವಟ್ಟನ್ನು ಮಾಡ್ಕೊಳ್ತಾರೆ. ರಾಜಶೇಖರ್ ತಾಯಿ ತುಳಸಿ ಅವರ ಕೈಗೆ 25 ಲಕ್ಷದ ಕಂತೆ ಹಣದ ಚೀಲವನ್ನು ಇಡ್ತಾರೆ. ಈ ಪರಿಹಾರವನ್ನು ನೀಡಿದ್ದು ಒಳ್ಳೆಯ ಕೆಲಸ. ಆದರೆ ಮಾಡೋಕ್ಕೆ ಬಳಸಿಕೊಂಡಂತಹ ಹಣ ಯಾವುದು ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಈಗಾಗಲೇ ರಾಜಕಾರಣಿಗಳ ಮೇಲೆ, ರಾಜಕೀಯವಾಗಿ ಗುರುತಿಸಿಕೊಂಡವರು, ಅಧಿಕಾರ ಹೊಂದಿದವರ ಮೇಲೆ ಬೇರೆ ಬೇರೆ ರೀತಿಯ ಆರೋಪಗಳಿದೆ. ಇಲ್ಲಿ ಪರಿಹಾರ ರೂಪದಲ್ಲಿ ಕೊಟ್ಟಂತಹ ಹಣ ಎಲ್ಲಿಂದ ಬಂತು? ಸರ್ಕಾರಕ್ಕೆ ಈ ಬಗ್ಗೆ ಲೆಕ್ಕ ಕೊಟ್ಟಿದ್ರಾ ಅಥವಾ ಸರ್ಕಾರದ ಕಣ್ ತಪ್ಪಿಸಿದ್ರಾ ಅನ್ನೋದು ಸಹಜವಾಗಿ ಅನುಮಾನ ಮೂಡುತ್ತೆ. ಸಿರಿವಂತ ರಾಜಕಾರಣಿಗಳಿಗೆ ಸಹಾಯ ಮಾಡೋದು ದೊಡ್ಡ ವಿಚಾರ ಅಲ್ಲ. ಮಾಡಿದ ಸಹಾಯದಿಂದ ಅವರು ಹೊರಗಡೆ ಒಳ್ಳೆಯವರಾಗಿ ಕಾಣಿಸ್ಕೊಳ್ಬಹುದು. ಮತ್ತೊಮ್ಮೆ ಎಲೆಕ್ಷನಲ್ಲಿ ಗೆಲ್ಲೋದಕ್ಕೆ ಅದು ಸಹಾಯ ಮಾಡುತ್ತೆ. ಎಲ್ಲ ಲೆಕ್ಕಾಚಾರವನ್ನು ನಾವು ನೋಡಬೇಕಾಗುತ್ತೆ. ಇನ್ನು ಕೈ ಕಾರ್ಯಕರ್ತನ ಸಾವಿಗೆ ಬೇರೆ ಯಾರೋ ಹೊರಗಿನವರು ಕಾರಣ ಅಲ್ಲ. ಕಾಂಗ್ರೆಸ್ನವರ ಬಂದೂಕಿನಿಂದಲೇ ಸಿಡಿದಂತಹ ಗುಂಡು ಕಾರ್ಯಕರ್ತನಿಗೆ ಬಿದ್ದಿದೆ, ಆತ ಸಾವನ್ನಪ್ಪಿದ್ದಾನೆ. ಒಂದು ವೇಳೆ ಇದೇ ರೀತಿಯಾಗಿ ಬೇರೆ ಪಕ್ಷದ ಕಾರ್ಯಕರ್ತ ಸಾವನ್ನಪ್ಪಿದ್ರೆ, ಜನಸಾಮಾನ್ಯ ಅಲ್ಲಿ ಯಾರೋ ಸಾವನ್ನಪ್ಪಿದ್ರೆ ಪರಿಹಾರವನ್ನು ನೀಡ್ತಾ ಇದ್ರಾ? ವೀಕ್ಷಕರು, ಈ ಬಳ್ಳಾರಿ ಘಟನೆಯನ್ನು ಬಹಳ ಹತ್ತಿರದಿಂದ ನೋಡಿದ್ರೆ, ಇನ್ನಷ್ಟು ಆಳಕ್ಕಿಳಿದು ನೋಡಿದ್ರೆ ಇದು ಅವರವರು ಹೊಡೆದಾಡಿಕೊಂಡು ಸತ್ತಿದ್ದು. ಯಾಕಂದರೆ ಪ್ರತಿನಿತ್ಯ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ರಸ್ತೆ ಅಪಘಾತದಲ್ಲಿ ಸಾಯೋರಿದ್ದಾರೆ, ಬೇರೆ ಇನ್ಯಾವುದೋ ಆಕಸ್ಮಿಕ ಘಟನೆಗಳಲ್ಲಿ ಪ್ರತಿನಿತ್ಯ ಸಾಯ್ತಾ ಇದ್ದಾರೆ. ಅವರೆಲ್ಲರಿಗೂ ಇದೇ ರೀತಿಯಾಗಿ ಸಹಾಯ ಮಾಡ್ತಾರಾ? ಮನೆ ಕಟ್ಟಿಸಿ ಕೊಡ್ತಾರಾ? ಈ ಎಲ್ಲ ಪ್ರಶ್ನೆಗಳು ಎದುರಾಗುತ್ತೆ. ಸದ್ಯ ವಸತಿ ಸಚಿವರ ವಿರುದ್ಧವಾಗಿ ಆದಾಯ ತೆರಿಗೆ ಇಲಾಖೆಗೆ ದೂರು ಸಲ್ಲಿಕೆಯಾಗಿದೆ. ಹಿಂದೂ ಸಂಘಟನೆಗಳ ಮುಖಂಡ ತೇಜಸ್ ಗೌಡ ಆದಾಯ ತೆರಿಗೆ ಇಲಾಖೆಗೆ ಲಿಖಿತ ದೂರನ್ನು ಸಲ್ಲಿಸಿದ್ದಾರೆ. 25 ಲಕ್ಷ ರೂಪಾಯಿ ಹಣವನ್ನು ಬಟ್ಟೆ ಬ್ಯಾಗ್ನಲ್ಲಿ ಮುಚ್ಚಿ ರಾಜಶೇಖರ್ ರೆಡ್ಡಿ ಅವರ ತಾಯಿಗೆ ನೀಡ್ತಾರೆ. ಆ ಹಣ ನೀಡುವ ದೃಶ್ಯಗಳು ಟಿವಿ ಮಾಧ್ಯಮಗಳಲ್ಲಿ ಪ್ರಸಾರ ಆಗಿದೆ. ಜೊತೆಗೆ ಪತ್ರಿಕೆಗಳಲ್ಲೂ ಕೂಡ 25 ಲಕ್ಷ ರೂಪಾಯಿಯನ್ನು ಸಂಪೂರ್ಣವಾಗಿ ನಗದು ರೂಪದಲ್ಲೇ ಕೊಟ್ಟಿರುವಂತಹ ಫೋಟೋಗಳು ಕೂಡ ಪ್ರಕಟ ಆಗಿದೆ. ಇದೇ ಆಧಾರದಲ್ಲಿ ಈಗ ದೂರನ್ನು ಕೊಟ್ಟಿರುವಂಥದ್ದು. ಸ್ನೇಹಿತರೆ, ನಮ್ಮ ದೇಶ ಪ್ರಗತಿಯಲ್ಲಿ ಎಷ್ಟು ಮುಂದಿದೆಯೋ ಭ್ರಷ್ಟಾಚಾರದಲ್ಲಿ, ಅವ್ಯವಹಾರದಲ್ಲಿ ಅಷ್ಟೇ ಮುಂದಿದೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಈ ನಗದು ವ್ಯವಹಾರದ ಮೂಲಕವಾಗಿ ಕಪ್ಪು ಹಣದ ವ್ಯವಹಾರ ಹೆಚ್ಚಾಗಿ ನಡೀತಾ ಇದೆ.
ಇದನ್ನು ಮಟ್ಟ ಹಾಕೋದಕ್ಕೆ, ನಿಯಂತ್ರಣ ಮಾಡೋದಕ್ಕೆ 2017-18ರಲ್ಲಿ RBI ಒಂದು ನಿರ್ದೇಶನವನ್ನು ನೀಡಿದೆ. ಆದಾಯ ತೆರಿಗೆ ಇಲಾಖೆಯ ನಿಯಮಗಳ ಪ್ರಕಾರವಾಗಿ ನಾವು ನೋಡಿದ್ರೆ 2 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಹಣವನ್ನು ನೀವು ನಗದು ರೂಪದಲ್ಲಿ ಬೇರೆಯವರಿಗೆ ಕೊಡೋ ಹಾಗಿಲ್ಲ. ಅದೇ ರೀತಿ 2 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಹಣವನ್ನು ಬೇರೆಯವರಿಂದ ಪಡೆಯೋ ಹಾಗಿಲ್ಲ. ಇದು ಆದಾಯ ತೆರಿಗೆ ಇಲಾಖೆಯ ಸೆಕ್ಷನ್ 269 ST ಸೆಕ್ಷನ್ಗೆ ವಿರುದ್ಧವಾಗಿದೆ. ಅಂದರೆ ದಿನವೊಂದಕ್ಕೆ ಬೇರೊಬ್ಬರಿಗೆ 2 ಲಕ್ಷ ರೂಪಾಯಿ ಹಣವನ್ನು ಮಾತ್ರ ನಗದು ರೂಪದಲ್ಲಿ ನೀಡೋದಕ್ಕೆ ಅವಕಾಶ ಇದೆ. 2 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಹಣವನ್ನು ಕೊಡಬೇಕು ಅಂತ ಹೇಳಿದ್ರೆ ಚೆಕ್ ಅಥವಾ DD ರೂಪದಲ್ಲಿ ನೀಡಬೇಕು. ಹೀಗಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಮಾಡಿದ್ದು IT ಇಲಾಖೆಯ ಕಾಯ್ದೆ ಸೆಕ್ಷನ್ಗಳ ಸ್ಪಷ್ಟ ಉಲ್ಲಂಘನೆ. ಈಗ ಇದರ ಬಗ್ಗೆ ಆದಾಯ ತೆರಿಗೆ ಇಲಾಖೆ ತನಿಖೆ ನಡೆಸಿ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ನೋಡಿ, ಇದು ನಮ್ಮ ರಾಜ್ಯದ ಕೈ ಸರ್ಕಾರದ ಸಚಿವರೊಬ್ಬರು ಮಾಡಿರುವಂತಹ ಕೆಲಸ. ಜಮೀರ್ ಅವರ ವಿರುದ್ಧ ಈಗಾಗಲೇ ಆದಾಯ ತೆರಿಗೆ ಇಲಾಖೆಯ ಬೆಂಗಳೂರು, ಗೋವಾದ ಡೈರೆಕ್ಟರ್ ಜನರಲ್ ಅವರಿಗೆ ಲಿಖಿತ ದೂರನ್ನು ನೀಡಿದ್ದಾರೆ. ಈಗ ಈ ದೂರಿನ ಬಗ್ಗೆ IT ಇಲಾಖೆ ಏನು ಮಾಡುತ್ತೆ, ಏನಾದರೂ ಕ್ರಮ ಕೈಗೊಳ್ಳುತ್ತಾ, ಹಣ ಎಷ್ಟಿತ್ತು ಅನ್ನೋ ಬಗ್ಗೆ ಜಮೀರ್ ಅವರಿಗೆ ನೋಟಿಸ್ ಕೊಟ್ಟು ಅವರಿಂದ ವಿವರಣೆಯನ್ನು ಪಡೆದುಕೊಳ್ಳುತ್ತಾ ಅನ್ನೋದೇ ಕುತೂಹಲ. ವೀಕ್ಷಕರೇ, ಈಗಾಗಲೇ ED ಹದ್ದಿನ ಕಣ್ಣಿಟ್ಟಿದೆ. ಕೇವಲ 1-2 ವಾರಗಳ ಹಿಂದಷ್ಟೇ ಇದೇ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಆಪ್ತನಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿತ್ತು. ಬರೋಬ್ಬರಿ 50ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಬೆಂಗಳೂರು, ಕೊಡಗು ಸೇರಿ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ 10 ಕಡೆಗಳಲ್ಲಿ ದಾಳಿ ನಡೆಸಿದ್ದಾರೆ. ಇವರ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೂರುಗಳು ಹೋಗಿದ್ವು. ಆ ಕಾರಣಕ್ಕಾಗಿ ದಾಳಿ ನಡೆಸಿದ್ರು. ಜಮೀರ್ ಅವರ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್, ಆಗಾಗ ಇವರ ಹೆಸರನ್ನು ಕೂಡ ನೀವು ಕೇಳಿರಬಹುದು. ಇದೇ ಸರ್ಫರಾಜ್ ಖಾನ್ ಅವರ ನಿವಾಸದ ಮೇಲೆ ಕಳೆದ 2 ವಾರಗಳ ಹಿಂದಷ್ಟೇ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ರು. ಕೇವಲ ಬೆಂಗಳೂರಿನಲ್ಲಿ 7 ಮನೆಗಳಿಗೆ ದಾಳಿ ನಡೆಸ್ತಾರೆ. ಅದೇ ಸಮಯದಲ್ಲಿ ಕೊಡಗಿನಲ್ಲಿ 2 ಕಾಫಿ ಎಸ್ಟೇಟ್ ಸೇರಿದಂತೆ 10 ಕಡೆಗಳಲ್ಲಿ ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ. ಈ ಸರ್ಫರಾಜ್ ಖಾನ್ ವಸತಿ ಇಲಾಖೆಗೆ ನಿಯೋಜನೆಗೊಂಡಿರುವ ಅಧಿಕಾರಿ. ಈತನ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಸರ್ಫರಾಜ್ ಖಾನ್ ಮನೆ, ರೆಸಾರ್ಟ್, ವಾಣಿಜ್ಯ ಕಟ್ಟಡಗಳು ಹಾಗೆ ಎಸ್ಟೇಟ್ಗಳು ಸೇರಿದಂತೆ 10 ಕಡೆಗಳಲ್ಲಿ ದಾಳಿಯಾಗುತ್ತೆ. ಸುಮಾರು 14 ಕೋಟಿ ರೂಪಾಯಿ ಮೌಲ್ಯದ ಅಕ್ರಮ ಆಸ್ತಿ ಪತ್ತೆಯಾಗುತ್ತೆ. ಇದಕ್ಕೂ ಮೊದಲು ತೆರಿಗೆ ವಂಚನೆ ಸಂಬಂಧ ಆದಾಯ ತೆರಿಗೆ ಇಲಾಖೆಯ ದೂರಿನ ಹಿನ್ನೆಲೆಯಲ್ಲಿ ED ಅಧಿಕಾರಿಗಳು ಈ ಹಿಂದೆ ಸಚಿವ ಜಮೀರ್ ಅವರ ಮನೆಯಲ್ಲಿ ಶೋಧವನ್ನು ನಡೆಸಿದ್ರು. ಆಗ ಪತ್ತೆಯಾಗಿದ್ದ ಹಣಕಾಸು ವ್ಯವಹಾರದ ಲೆಕ್ಕಪತ್ರಗಳನ್ನು ED ಅಧಿಕಾರಿಗಳು ಲೋಕಾಯುಕ್ತ ಪೊಲೀಸರಿಗೆ ಹಸ್ತಾಂತರ ಮಾಡಿ ತನಿಖೆ ನಡೆಸಬೇಕು ಅಂತ ಕೋರಿರ್ತಾರೆ. ಅದರ ಮುಂದುವರಿದ ಭಾಗವಾಗಿ ಸರ್ಫರಾಜ್ ಅವರ ಮನೆ, ಆಸ್ತಿಗಳ ಮೇಲೆ ದಾಳಿ ನಡೆಸ್ತಾರೆ. ಸರ್ಫರಾಜ್ ಕೂಡ ರಾಜಕೀಯ ಪ್ರಾಬಲ್ಯ ಹೊಂದಿರುವಂತಹ ವ್ಯಕ್ತಿ. ಈ ಹಿಂದೆ BBMP ಘನತ್ಯಾಜ್ಯ ವಿಭಾಗದ ಜಂಟಿ ಆಯುಕ್ತರಾಗಿ ಸೇವೆಯನ್ನು ಸಲ್ಲಿಸಿದ್ರು. ಸರ್ಕಾರದ ಬೇರೆ ಬೇರೆ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಏನೆಲ್ಲ ಆಸ್ತಿಗಳು ಪತ್ತೆಯಾಗಿದೆ ಅಂತ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಇಷ್ಟೊಂದು ಆಸ್ತಿಗಳನ್ನು ಸಂಪಾದಿಸೋದಕ್ಕೆ ಹೇಗೆ ಸಾಧ್ಯ ಆಯಿತು? ಇದೇ ಅನುಮಾನ EDಗೂ ಬಂದಿತ್ತು. ಈಗ ಲೋಕಾಯುಕ್ತ ತನಿಖೆ ನಡೆಸ್ತಾ ಇದ್ದಾರೆ. ದಾಳಿ ನಡೆಸಿದಾಗ ಸರ್ಫರಾಜ್ ಮತ್ತು ಅವರ ಕುಟುಂಬದ ಸದಸ್ಯರ ಹೆಸರಲ್ಲಿದ್ದ ಸ್ಥಿರಾಸ್ತಿಗಳ ದಾಖಲೆಗಳು ಸಿಕ್ಕಿವೆ. ಇದು ಮಾತ್ರ ಅಲ್ಲ, ಬೇನಾಮಿ ಹೆಸರಲ್ಲಿ ಏನಾದರೂ ಆಸ್ತಿ ಹೊಂದಿದ್ದಾರಾ ಈ ಬಗ್ಗೆನೂ ತನಿಖೆ ನಡೆಸ್ತಾ ಇದ್ದಾರೆ. ಇನ್ನು ಅವರ ಹಾಗೆ ಅವರ ಕುಟುಂಬ ಸದಸ್ಯರ ಬ್ಯಾಂಕ್ ಖಾತೆಯಲ್ಲಿರುವ ಠೇವಣಿ ಹಣವನ್ನು ಕೂಡ ಜಪ್ತಿ ಮಾಡಲಾಗಿದೆ. ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಸರ್ಫರಾಜ್ ಅವರ ಆಸ್ತಿ ಮೌಲ್ಯ ಅವರ ಅಧಿಕೃತ ಮೂಲದ ಆದಾಯಕ್ಕಿಂತ ಹಲವು ಪಟ್ಟು ಹೆಚ್ಚಿದೆ. ಇಷ್ಟೆಲ್ಲ ಆಸ್ತಿ ಹೇಗೆ ಸಂಪಾದಿಸಿದ್ರಿ, ಇದರ ಮೂಲ ಏನು, ಎಲ್ಲದರ ಬಗ್ಗೆ ಈಗ ದಾಖಲೆಗಳನ್ನು ಕೊಡಬೇಕಾಗಿದೆ. ಈಗಾಗಲೇ ಹೇಳಿದ ಹಾಗೆ ಒಟ್ಟು ಪತ್ತೆಯಾದಂತಹ ಆಸ್ತಿ 14 ಕೋಟಿಗೂ ಹೆಚ್ಚಿದೆ. 14 ಕೋಟಿ 38 ಲಕ್ಷ ರೂಪಾಯಿ ಅಕ್ರಮ ಆಸ್ತಿ ಅಂತ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಒಟ್ಟು 4 ವಾಸದ ಮನೆಗಳು, 37 ಎಕರೆ ಕೃಷಿ ಜಮೀನು ಸೇರಿದಂತೆ 8.44 ಕೋಟಿ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿಯನ್ನು ಪತ್ತೆ ಹಚ್ಚಿದ್ದಾರೆ. ಅದೇ ರೀತಿ 5 ಕೋಟಿ 93 ಲಕ್ಷ ರೂಪಾಯಿ ಮೌಲ್ಯದ ಚರಾಸ್ತಿ ಇದೆ. 66,500 ರೂಪಾಯಿ ನಗದು, ಸುಮಾರು 3 ಕೋಟಿ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣ, 1.64 ಕೋಟಿ ರೂಪಾಯಿ ಮೌಲ್ಯದ ವಾಹನಗಳು, 1 ಕೋಟಿ 29 ಲಕ್ಷ ರೂಪಾಯಿ ಬ್ಯಾಂಕ್ ಠೇವಣಿ. ಇಷ್ಟು ಆಸ್ತಿಯನ್ನು ಅಧಿಕಾರಿಗಳು ಈಗ ಅಕ್ರಮ ಆಸ್ತಿ ಅಂತ ಪರಿಗಣಿಸಿದ್ದಾರೆ. ಮುಂದೆ ಇದೆಲ್ಲದಕ್ಕೂ ಸಂಬಂಧಪಟ್ಟ ದಾಖಲೆಗಳನ್ನು ಕೊಟ್ಟರೆ ಹೇಗೆ ಸಂಪಾದಿಸಿದ್ರಿ, ಅದರ ಮೂಲ ಏನು, ಆದಾಯ ಯಾವ ರೀತಿಯಾಗಿತ್ತು, ಎಲ್ಲದರ ಬಗ್ಗೆ ದಾಖಲೆಗಳನ್ನು ಕೊಟ್ಟರೆ ಎಲ್ಲದನ್ನು ವಾಪಸ್ ಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅದೆಲ್ಲವನ್ನು ಮುಟ್ಟುಗೋಲು ಹಾಕುವಂತಹ ಅಧಿಕಾರ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳಿಗಿರುತ್ತೆ. ಎಲ್ಲ ವಿಚಾರಗಳು ಈಗ ಸರ್ಕಾರಕ್ಕೆ ಮುಳ್ಳಾಗಿದೆ. ಇದೇ ಸರ್ಕಾರದಲ್ಲಿ ಜಮೀರ್ ಅಹಮದ್ ಖಾನ್ ಅವರಿರೋದು, ಸರ್ಫರಾಜ್ ಖಾನ್ ಅವರು ಕೂಡ ಇದೇ ಸರ್ಕಾರದಲ್ಲಿರೋದು. ಇದೆಲ್ಲವೂ ಅಕ್ರಮ ಆಸ್ತಿ ಅನ್ನೋದು ಸಾಬೀತಾದರೆ ಅಲ್ಲಿಗೆ ಸರ್ಕಾರದ ಬಂಡವಾಳ ಬಟಾ ಬಯಲಾದಂತಾಯಿತು. ಸಾರ್ವಜನಿಕರ ಹಣವನ್ನು ಈ ರೀತಿಯಾಗಿ ಲೂಟಿ ಹೊಡಿತಾ ಇದ್ರೆ ಜನ ಇದೆಲ್ಲವನ್ನ ನೋಡ್ಕೊಂಡು ಕೂರಬೇಕಾದ ಪರಿಸ್ಥಿತಿ ಬಂದಿದೆ. ಹಾಗಾದರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? 25 ಲಕ್ಷ ರೂಪಾಯಿ ನಗದು ರೂಪದಲ್ಲಿ ಪರಿಹಾರವನ್ನು ಕೊಟ್ಟಿದ್ದು, ಹಾಗೆ ಜಮೀರ್ ಅವರ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ ಅವರ ಮೇಲೆ ಆದಂತಹ ದಾಳಿ,
ಅಲ್ಲಿ ಪತ್ತೆಯಾದಂತಹ ಅಕ್ರಮ ಆಸ್ತಿ. ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.